ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಅಂಡ್ ಚೆನ್ನಾಗಿ ಓದ್ಕೊಳ್ಳಿ. ಯಾಕೆ ಅಂದ್ರೆ ತುಂಬಾನೇ ಎಕ್ಸಾಮ್ಸ್ ಗಳು ಬಂದಿದೆ ಅಂಡ್ ಇನ್ನ ನೋಟಿಫಿಕೇಶನ್ಸ್ ಗಳು ಬರುತ್ತೆ, ಇನ್ನ ತುಂಬಾ ನೋಟಿಫಿಕೇಶನ್ಸ್ ಗಳು ಬರುತ್ತೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು ಅಂಡ್ ನಿಮ್ಮೆಲ್ಲರಿಗೂ ಈಸಿ ಆಗ್ಲಿ ಅಂತ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ. ಇಟ್ಸ್ ನಥಿಂಗ್ ಬಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ VAO ಎಕ್ಸಾಮ್. ನಾನು ಮೇನ್ ಆಗಿ VAO ಎಕ್ಸಾಮಿಗೆ ಫೋಕಸ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಈ ಎಲ್ಲಾ ಟಾಪಿಕ್ಸ್ ಗಳನ್ನು VAO ಸಿಲೆಬಸ್ ಇಂದ ತಗೊಂಡಿರೋ ಅಂತದ್ದು. ಓಕೆನಾ? ಸೊ VAO ಸಿಲೆಬಸ್ ಇಂದ ನಾನು ಡೈರೆಕ್ಟ್ ಆಗಿ ಟಾಪಿಕ್ಸ್ ಗಳನ್ನ ತಗೊಂಡಿದ್ದೀನಿ. ನಮಗೆ ಸಿಲೆಬಸ್ ಅಲ್ಲಿ ಏನ್ ಮೆನ್ಷನ್ ಮಾಡಿದಾರೋ ಆ ಟಾಪಿಕ್ಸ್ ನ ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಯಾವ್ದ್ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ನೀವು ಜಾಸ್ತಿ ಫೋಕಸ್ ಮಾಡಬೇಕು, ತುಂಬಾ ಚೆನ್ನಾಗಿ ರೀಡ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೇಸ್ಟ್ ಮಾಡೋದು ಬೇಡ ಟೈಮ್ನ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಂಡ್ ಈಗಿನ್ನು ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ. ಸೊ ಡೋಂಟ್ ಮೈಂಡ್ ಫಾರ್ ಮೈ ಫೇಸ್. ಓಕೆನಾ? ಸೊ ಹಾಗೆ ಬಂದು ಕುತ್ಕೊಂಡಿದ್ದೀನಿ. ನಾ ಕೂಡ ಟಯರ್ಡ್ ಆಗಿದ್ದೀನಿ. ಅಂಡ್ ನನಗಿಂತ ಜಾಸ್ತಿ ವಿಡಿಯೋ ಇಂಪಾರ್ಟೆಂಟ್ ಅಲ್ವಾ? ಸೊ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಸೊ ಈ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಾನು ಕೆಲವೊಂದನ್ನ ಹೇಳ್ತೀನಿ. ಏನು ಅಂದ್ರೆ, ನಾನು ಹೇಳುವಂತಹ ಸಬ್ ಟಾಪಿಕ್ಸ್ಗಳು ಅಥವಾ ಟಾಪಿಕ್ಸ್ಗಳು ವೆರಿ ಇಂಪಾರ್ಟೆಂಟ್. ಆ ಟಾಪಿಕ್ಸ್ಗಳನ್ನ ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಮಲ್ಟಿಪಲ್ ರಿವಿಷನ್ ಕೊಡಿ, ಜಾಸ್ತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ, MCQ ಕ್ವಶನ್ಗಳನ್ನ ಆ ಟಾಪಿಕ್ ಮೇಲೆ ಬರೋಂತಹ ಕ್ವಶನ್ಸ್ಗಳನ್ನ. ಓಕೆನಾ? ಫಸ್ಟ್ ಇದು. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು, ಈ ಟಾಪಿಕ್ಸ್ಗಳು ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ರಿಪೀಟೆಡ್ ಕ್ವಶನ್ಸ್ ಗಳು ಬರುತ್ತೆ. ಯಾಕೆಂದ್ರೆ ಈ ಟಾಪಿಕ್ಸ್ ಗಳು ತುಂಬಾ ಕೋರ್ ಟಾಪಿಕ್ಸ್ ಗಳಾಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾಗಿರುತ್ತೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮೂರನೇದು, ನಾನು ಈ ಟಾಪಿಕ್ಸ್ ಹೇಳ್ತಿದ್ದೀನಿ ಅಂದಿದ ತಕ್ಷಣ ಬೇರೆ ಎಲ್ಲಾ ಟಾಪಿಕ್ಸ್ ಗಳಿಂದ ಕ್ವಶನ್ಸ್ ಬರಲ್ಲ, ಇಷ್ಟು ಓದಿದ್ರೆ ಸಾಕು ಅನ್ನೋದು ಸುಳ್ಳು. ಓಕೆನಾ? ನಾ ಹೇಳೋ ಅಂತ ಟಾಪಿಕ್ಸ್ ಗಳಿಂದ ಜಾಸ್ತಿ ಕ್ವಶನ್ಸ್ ಗಳು ಬರುತ್ತೆ, ಹಂಗಂತ ಬೇರೆ ಟಾಪಿಕ್ಸ್ ಗಳಿಂದ ಕ್ವಶನ್ಸ್ ಬರಲ್ಲ ಅನ್ನೋದು ಸುಳ್ಳಾಗತ್ತೆ. ಈವನ್ ಆ ಟಾಪಿಕ್ಸ್ ಗಳಿಂದನೂ 1 or 2 ಜಾಸ್ತಿ ಕ್ವಶನ್ಸ್ ಗಳು ಕೇಳಲ್ಲ, ಮಿನಿಮಮ್ 1 ಕ್ವಶನ್ಸ್ ಗಳಾದ್ರೂ ತಗೊಂಬರ ಅಂತಹ ಚಾನ್ಸಸ್ ಗಳು ಇರುತ್ತೆ. ಓಕೆನಾ? ಅಂಡ್ ನಾನ್ ಇಲ್ಲಿ ಮೆನ್ಷನ್ ಮಾಡಿರೋಂಥದ್ದು ನೆಕ್ಸ್ಟ್ ಪಾಯಿಂಟ್, ನಾನು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಟಾಪಿಕ್ಸ್ ಗಳು ಬಂದ್ಬಿಟ್ಟು ಕಂಪ್ಲೀಟ್ಲಿ VAO ಸಿಲೆಬಸ್ ಮೇಲೆ ನಾನು ಈ ಟಾಪಿಕ್ಸ್ ಗಳನ್ನ ತೆಗ್ದಿದ್ದೀನಿ ಹೊರತು ಬೇರೆ ಯಾವ ಸಿಲೆಬಸ್ನು ನಾನು ಫೋಕಸ್ ಮಾಡಿಲ್ಲ. ಮೇನ್ ಆಗಿ VAO ಸಿಲೆಬಸ್ ತೆಗ್ದಿರುವಂತದ್ದು. ಮೇನ್ ಆಗಿ ನಾನಿವಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ VAO ಎಕ್ಸಾಮ್ಸ್ ಗಳಿಗೆ ನಾನು ಹೇಳ್ತಿದ್ದೀನಿ, ಬೇರೆ ಎಕ್ಸಾಮ್ಸ್ ಗಳಿಗೆ ನಾನು ಹೇಳ್ತಾ ಇಲ್ಲ. ಓಕೆನಾ? VAO ಸಿಲೆಬಸ್ ನ ಡೈರೆಕ್ಟ್ಲಿ ತೆಗ್ದಿ ನಾನು ಹೇಳ್ತಿರೋದ್ರಿಂದ ಇದು VAO ಎಕ್ಸಾಮ್ಗೆ ಅಪ್ಲೈ ಆಗುತ್ತೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಇನ್ನ ನಮಗೆ 1.5 month ಅಲ್ಲಿ ಎಕ್ಸಾಮ್ ಇರೋ ಕಾರಣ ನಮಗೆ ಎಲ್ಲಾನು ಕವರ್ ಮಾಡೋದಕ್ಕಾಗಲ್ಲ. ತುಂಬಾ ಜನ ಈಗ ಪ್ರಿಪೇರ್ ಮಾಡ್ತಿದ್ದೀರಾ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಹೇಳಿದ್ರೆ ನಿಮಗೆ ಆ ಟಾಪಿಕ್ಸ್ ಗಳನ್ನ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆನಪಿರ್ಲಿ, ನಾನು ಪೇಪರ್ 1 ಹೇಳ್ತೀನಿ, ಪೇಪರ್ 2 ಹೇಳ್ತೀನಿ. ಓಕೆನಾ? ಸೊ ಎರಡೂನು ನಾನು ನಿಮಗೆ ಹೇಳ್ತೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವುದು ಅಂತ. ಸೊ ಈಗ ಡಿಲೇ ಮಾಡೋದ್ ಬೇಡ, ಶುರು ಮಾಡೋಣ ಅಲ್ಲ? ಸೊ ಬನ್ನಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ VAO ಎಕ್ಸಾಮ್. ನಾನು ಈ PDF ನ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಡೋಂಟ್ ವರಿ, ಐ ವಿಲ್ ಶೇರ್ ದಿಸ್ PDF. ಅಂಡ್ ನಾನು ಇದ್ರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿಲ್ಲ, ಜಸ್ಟ್ ಟಾಪಿಕ್ಸ್ ಗಳನ್ನ ಮೆನ್ಷನ್ ಮಾಡಿದೀನಿ. ಈಗ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಿಮ್ ಎದುರುಗಡೆನೆ ನಾನು ಯಾವ್ದಾವ್ದು ಇಂಪಾರ್ಟೆಂಟ್ ಅಂತ ರೈಟ್ ಹಾಕೊಂಡ್ ಹೋಗ್ತೀನಿ ಅಥವಾ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಹೈಲೈಟ್ ಮಾಡ್ತೀನಿ. ಅದನ್ನ ನೀವು ನಾನು PDF ಶೇರ್ ಮಾಡಿದ್ಮೇಲೆ ನೀವು ಅದನ್ನ ತಗೊಂಡು ನಾನು ಶೇರ್ ಮಾಡಿರೋದನ್ನ ನೀವು ರೆಫರ್ ಮಾಡ್ಬೋದು. ಓಕೆನಾ? ಸಾಕಲ್ವಾ? ಇಷ್ಟು ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಅಂಡ್ ಸ್ಟಾರ್ಟ್ ಮಾಡೋಣ. ಸೊ ಡಿಲೇ ಮಾಡೋದ್ ಬೇಡ. ಏನಾದ್ರೂ ಎಕ್ಸ್ಟ್ರಾ ಅಡಿಷನಲ್ ಡೌಟ್ಸ್ ಇದ್ರೆ, ಎಲ್ರು ಕೇಳ್ತಿದ್ರಲ್ಲ ಮ್ಯಾಮ್ ಆಲ್ ಇನ್ ಒನ್ ಬುಕ್ಸ್ ಕೊಡಿ, ಆ ತರದ್ದೆಲ್ಲ ಹೆಲ್ಪ್ಫುಲ್ ಆಗಲ್ಲ ಎಕ್ಸಾಮ್ ಗಳು ಕ್ಲಿಯರ್ ಮಾಡೋದಕ್ಕೆ. ಕಾಂಪಿಟೇಷನ್ ತುಂಬಾ ಇದೆ. ಓಕೆನಾ? ನೀವು ಆಲ್ ಇನ್ ಒನ್ ಬುಕ್ಸ್ ಇಷ್ಟು ದಪ್ಪ ತಗೊಳ್ಳಿ, ಇಲ್ಲ ಇಷ್ಟು ದಪ್ಪ ತಗೊಳ್ಳಿ, ಇಲ್ಲ ಇನ್ನೂ ಇಷ್ಟು ದಪ್ಪ ತಗೊಂಡ್ರು ಹೆಲ್ಪ್ಫುಲ್ ಆಗಲ್ಲ. ಓಕೆನಾ? ನೀವು ಪ್ರತಿಯೊಂದು ಸಬ್ಜೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಇಡಬೇಕು. ಅದ್ರಲ್ಲೂ ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ಒಂದ್ ವೇಳೆ ನೀವು ಆಲ್ರೆಡಿ ಸಿಲೆಬಸ್ ನ ಮುಗಿಸಿದ್ರೆ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಹೇಳ್ತೀನಿ, ಅದನ್ನ ನೀವು ರಿವಿಷನ್ ಮಾಡಿದ್ರೆ ಸಾಕಾಗತ್ತೆ. ಓಕೆಲ್ಲ? ಓಕೆ ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್
ಪೇಪರ್ 1 ನಮಗೆ ಡೈರೆಕ್ಟ್ ಆಗಿ ಹೆಡ್ಲೈನ್ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ, ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಸ್ಟಡೀಸ್ ಅಂತ GK. ಓಕೆನಾ, GK ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳು ಅವ್ರು ಕೊಟ್ಟಿದಾರೋ, ಯಾವ್ಯಾವ ಟಾಪಿಕ್ ಕೊಟ್ಟಿದಾರೋ ಅದೇ ಟಾಪಿಕ್ಸ್ ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಕ್ಕಿಂತ ಹೊರಗಡೆ ನಾನು ತಗೊಂಡಿಲ್ಲ. ಓಕೆನಾ, ಫಸ್ಟ್ ಪಾಲಿಟಿಯಲ್ಲಿ ಅಫ್ಕೋರ್ಸ್ ಪಾಲಿಟಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಳ್ತಾ ಹೋಗ್ತೀನಿ. ಓಕೆನಾ, ಫಸ್ಟ್ ಪ್ರಿಯಾಂಬಲ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆನಾ, ದೆನ್ ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್. ಓಕೆನಾ, ದೆನ್ ಶೆಡ್ಯೂಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಓಕೆನಾ, ನಾನು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನು ಹೇಳ್ತೀನಿ, ಡೋಂಟ್ ವರಿ. ಓಕೆನಾ, ನೆಕ್ಸ್ಟ್ ಸಿಟಿಸನ್ಶಿಪ್ ಈಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಒನ್ ಕ್ವಶನ್ಸ್ ಬರ್ಬೋದು ಅಷ್ಟೇ, ಬಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಫಂಡಮೆಂಟಲ್ ರೈಟ್ಸ್ ವೆರಿ ಇಂಪಾರ್ಟೆಂಟ್. DPSP ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇಂಪಾರ್ಟೆಂಟ್, ಬಟ್ ಫಂಡಮೆಂಟಲ್ ರೈಟ್ಸ್ ಅಂಡ್ DPSP ಗಿಂತ ಇಂಪಾರ್ಟೆಂಟ್ ಇನ್ನಲ್ಲ, ಬಟ್ ಸ್ಟಿಲ್ ಒಂದ್ ಕ್ವಶನ್ಸ್ ಬರ್ಬೋದು, ಮ್ಯಾಕ್ಸಿಮಮ್ ಒಂದ್ ಕ್ವಶನ್ ಕೇಳ್ಬೋದು. ಓಕೆನಾ, ದೆನ್ ಪ್ರೆಸಿಡೆಂಟ್ ಇಂಪಾರ್ಟೆಂಟ್, ವೈಸ್ ಪ್ರೆಸಿಡೆಂಟ್ ಈಸ್ ಓಕೆ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಪ್ರೈಮ್ ಮಿನಿಸ್ಟರ್ ಗಿಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಅಂಡ್ ಪಾರ್ಲಿಮೆಂಟ್ ವೆರಿ ಇಂಪಾರ್ಟೆಂಟ್. ಲೋಕಸಭಾ ಅಂಡ್ ರಾಜ್ಯಸಭಾ ಗವರ್ನರ್ ಪಾರ್ಟ್ ಆಫ್ ಇಟ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಓಕೆನಾ, ದೆನ್ ಚೀಫ್ ಮಿನಿಸ್ಟರ್ ಇಸ್ ಓಕೆ. ಸ್ಟೇಟ್ ಲೆಜಿಸ್ಲೇಚರ್ ಇಂಪಾರ್ಟೆಂಟ್, ಯಾಕೆಂದ್ರೆ ಕರ್ನಾಟಕದಲ್ಲಿ ಇರುವಂತದ್ದು ಕಾನ್ಸೆಪ್ಟ್ ವಿಧಾನಸಭಾ ವಿಧಾನ ಪರಿಷತ್, ಸೊ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಓಕೆ. ಸುಪ್ರೀಂ ಕೋರ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ಹೈಕೋರ್ಟ್ ಈಸ್ ಓಕೆ ಅಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಓಕೆ. ದೆನ್ PIL ವೆರಿ ಇಂಪಾರ್ಟೆಂಟ್. ಓಕೆನಾ, and emergency important. Okay, then amendment process very important. Basic structure of doctrine very important. So ಇದು ಇಂಪಾರ್ಟೆಂಟ್ ಟಾಪಿಕ್, ಬಟ್ ಇದರಲ್ಲಿ ಇನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಇವಾಗ ಹೇಳ್ತೀನಿ. ಓಕೆ, ಇದು ಇಂಪಾರ್ಟೆಂಟ್ ಟಾಪಿಕ್ಸ್, ಇದ್ರಲ್ಲಿ ಇಂಪಾರ್ಟೆಂಟ್ ನಾನು ಗ್ರೀನ್ ಅಲ್ಲಿ ಹಾಕ್ತೀನಿ. ಪ್ರಿಯಾಂಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್. ಶೆಡ್ಯೂಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್, ಬಟ್ ಎಲ್ಲಾ ಶೆಡ್ಯೂಲ್ಸ್ ಇಂಪಾರ್ಟೆಂಟ್ ಇಲ್ಲ, ನೆನಪಿರ್ಲಿ. ಸಿಟಿಸನ್ಶಿಪ್ ಓಕೆ. ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್. ಸೈಲೆಂಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಇದೆ ಅಂಡ್ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್ ಇದೆ. ದೆನ್ DPSP ಇಂಪಾರ್ಟೆಂಟ್ ಇದೆ. ದೆನ್ ಫಂಡಮೆಂಟಲ್ ಡ್ಯೂಟೀಸ್ ಓಕೆ. ಪ್ರೆಸಿಡೆಂಟ್ ಇಂಪಾರ್ಟೆಂಟ್ ಇದೆ. ದೆನ್ ಪಾರ್ಲಿಮೆಂಟ್ ವೆರಿ ಇಂಪಾರ್ಟೆಂಟ್, ಅದರಲ್ಲೂ ಪಾರ್ಲಿಮೆಂಟ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್. ಗವರ್ನರ್ ಇಂಪಾರ್ಟೆಂಟ್ ಇದೆ. ದೆನ್ ಸ್ಟೇಟ್ ಲೆಜಿಸ್ಲೇಚರ್ ನೋಡ್ಕೊಳ್ಳಿ, ಅಂಡ್ ಸುಪ್ರೀಂ ಕೋರ್ಟ್ ವೆರಿ ಇಂಪಾರ್ಟೆಂಟ್, ಅಂಡ್ ಎಮರ್ಜೆನ್ಸಿ, ಅಮೆಂಡ್ಮೆಂಟ್ ಪ್ರೋಸೆಸ್, ಬೇಸಿಕ್ ಸ್ಟ್ರಕ್ಚರ್. ಓಕೆನಾ, ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ದೀಸ್ ಆರ್ ದಿ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆನಾ, ನೆಕ್ಸ್ಟ್ ಹೋಗೋಣ ಹಿಸ್ಟ್ರಿ ಆಫ್ ಇಂಡಿಯಾ. ಇದರಲ್ಲಿ ಏನ್ಷಂಟ್ ಅಂಡ್ ಮೆಡಿವಲ್ ಬರುತ್ತೆ. ಪ್ರೀ ಹಿಸ್ಟಾರಿಕ್ ಇಂಡಿಯಾದಲ್ಲಿ ಪ್ಯಾಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್. ಓಕೆ, ಅಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ವೇದಿಕ್ ಪೀರಿಯಡ್ ಓಕೆ. ಮಹಾಜನಪದಾಸ್ ಇಂಪಾರ್ಟೆಂಟ್. ಓಕೆ, ದೆನ್ ಮಗಧ ಎಂಪೈರ್ ಓಕೆ, ಅಷ್ಟೇನ್ ಕ್ವಶನ್ಸ್ ಬರಲ್ಲ. ಅಲೆಕ್ಸಾಂಡರ್ ಇನ್ವೇಷನ್ ಓಕೆ. ಮೌರ್ಯನ್ ಎಂಪೈರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪೋಸ್ಟ್ ಮೌರ್ಯನ್ ಎಂಪೈರ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಗುಪ್ತ ಪೀರಿಯಡ್ ನೋಡ್ಕೊಳ್ಳಿ. ದೆನ್ ಚಾಲುಕ್ಯಸ್ ಆಫ್ ಬಾದಾಮಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಕರ್ನಾಟಕಕ್ಕೆ ರಿಲೇಟ್ ಆಗಿರೋದ್ರಿಂದ. ರಾಷ್ಟ್ರಕೂಟಸ್ ಇಂಪಾರ್ಟೆಂಟ್ ಆಗುತ್ತೆ. ಕಲ್ಯಾಣಿ ಚಾಲುಕ್ಯಾಸು, ಹೊಯ್ಸಾಳಾಸು, ಚೋಳಾಸು. ಓಕೆ, ದೆನ್ ವಿಜಯನಗರ ಎಂಪೈರು, ಡೆಲ್ಲಿ ಸುಲ್ತಾನೇಟ್ಸ್ ಓಕೆ. ಮೊಘಲ್ ಎಂಪೈರ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಓಕೆ, ಇದು ಇಂಪಾರ್ಟೆಂಟ್. ಬ್ರಿಟಿಷ್ ಎಕ್ಸ್ಪೆನ್ಷನ್. ಆಂಗ್ಲೋ ಮೈಸೂರ್ ವಾರ್ ಇಂಪಾರ್ಟೆಂಟ್. ಮರಾಠ ವಾರ್, ಸಿಖ್ ವಾರ್, ರಿವೋಲ್ಟ್ ಆಫ್ 1857 ಇಂಪಾರ್ಟೆಂಟ್. ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇಂಪಾರ್ಟೆಂಟ್. ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮಾಡರೇಟ್ ಅಂಡ್ ಎಕ್ಸ್ಟ್ರೀಮಿಸ್ಟ್. ಪಟಿಷನ್ ಆಫ್ ಬೆಂಗಾಲ್ ಅಂಡ್ ಸ್ವದೇಶಿ ಮೂವ್ಮೆಂಟ್. ಮಿಂಟೋ ಮಾಲೆ ರಿಫಾರ್ಮ್ಸ್ ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಗಾಂಧಿಯನ್ ಎರಾ ವೆರಿ ಇಂಪಾರ್ಟೆಂಟ್. ದೆನ್
Dawlat and Jallianwala Massacre, important. Khilafat movement, okay. Non-cooperative movement, ಸ್ವರಾಜ್ ಪಾರ್ಟಿ. ಡೋಂಟ್ ವರಿ, ನಾನು ಎಲ್ಲದಕ್ಕೂ ಆಗ್ತೀನಿ ಅಂತ ತಿಳ್ಕೊಂಬಿಡಿ. ಸೈಮನ್ ಕಮಿಷನ್ ಇಂಪಾರ್ಟೆಂಟ್. ನೆಹರು ರಿಪೋರ್ಟ್, ಲಾಹೋರ್ ಸೆಷನ್, ದಂಡಿ ಮಾರ್ಚ್, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಗಾಂಧಿ ಇರ್ವಿನ್ ಪ್ಯಾಕ್ಟ್, ಪೂನಾ ಪ್ಯಾಕ್ಟ್, 1935 ಆಕ್ಟ್, ಪ್ರೊವಿನ್ಷಿಯಲ್ ಎಲೆಕ್ಷನ್, ಆಗಸ್ಟ್ ಆಫರ್, ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, INA, ಕ್ಯಾಬಿನೆಟ್ ಮಿಷನ್, ಡೈರೆಕ್ಟ್ ಆಕ್ಷನ್ ಪ್ಲಾನ್, ಮೌಂಟ್ ಬ್ಯಾಟನ್ ಪ್ಲಾನ್, ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್. ಓಕೆ, ಸೊ ಈಗ ಹೇಳ್ತೀನಿ, ಈಗ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ ಇಲ್ಲಿ ತನಕ, ಫ್ರೀಡಮ್ ಮೂವ್ಮೆಂಟ್ ತನಕ, ಆಮೇಲೆ ಮತ್ತೆ ಹೋಗ್ತೀನಿ. ಓಕೆನಾ? ಇದರಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ಆರ್ಟ್ ಅಂಡ್ ಕಲ್ಚರ್ ಪಾರ್ಟ್ ಏನಾದ್ರು ಕ್ವಶನ್ ಕೇಳ್ತಿದ್ದಾರೆ ಅಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಮೌರ್ಯ, ಅದರಲ್ಲೂ ಅಶೋಕ ಟೈಮು, ಬುದ್ಧಿಸಮ್ ಎಕ್ಸ್ಪಾನ್ಷನ್, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ರಾಷ್ಟ್ರಕೂಟಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಹೊಯ್ಸಳಸ್ ಇಂಪಾರ್ಟೆಂಟ್, ವಿಜಯನಗರ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಡೆಲ್ಲಿ ಸುಲ್ತಾನೇಟ್, ಓಕೆ, ಮೊಘಲ್ ಎಂಪೈರ್, ಇದೆಲ್ಲ ಓಕೆ. ಆಂಗ್ಲೋ ಮೈಸೂರ್ ವಾರ್, ಬಟ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ನಾನು ಯಾಕೆ ಗ್ರೀನ್ ಅಲ್ಲಿ ಹಾಕಿದ್ದೀನಿ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ರಿವೋಲ್ಟ್ ಆಫ್ 1857 ನೋಡ್ಕೊಳ್ಳಿ. ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ನೋಡ್ಕೊಳ್ಳಿ ಆಯ್ತಾ. ಇಲ್ಲಿಂದ ಹಿಡ್ದು ಒಂದ್ ಸೆಕೆಂಡ್, ಇಲ್ಲ ಹಾಕ್ಲಾ, ಇಲ್ಲೇ ಹಾಕ್ತೀನಿ ನೋಡಿ. ಕರೆಕ್ಟ್ ಆಗಿ 1885 ಕಾಂಗ್ರೆಸ್ ಬರುತ್ತೆ ಗೊತ್ತಾ, ಅಲ್ಲಿಂದ ಹಿಡಿದು ಇದಿಷ್ಟು ಇಂಪಾರ್ಟೆಂಟ್ ಆಯ್ತಾ. ಯಾಕಂದ್ರೆ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು, ಫ್ರೀಡಮ್ ಮೂವ್ಮೆಂಟ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲಿಂದ ಹಿಡಿದು ಅಲ್ಲಿ ಒಂದೆರಡು ಟಾಪಿಕ್ಸ್ ಗಳನ್ನ ಮಾತ್ರ ನೋಡ್ಕೊಳ್ಳಿ ಆಯ್ತಾ. ಫ್ರೀಡಮ್ ಮೂವ್ಮೆಂಟ್ 1885 ಕಾಂಗ್ರೆಸ್ ಫಾರ್ಮೇಶನ್ ಆದಾಗಿಂದ ಹಿಡಿದು ನಮಗೆ ಫ್ರೀಡಮ್ ಸಿಗೋ ತನಕನು ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಫ್ರೀಡಮ್ ಮೂವ್ಮೆಂಟ್ ಗೆ ಬರೋವಂಥದ್ದು. ಓಕೆನಾ? ಸೊ ಫುಲ್ ಫ್ರೀಡಮ್ ಮೂವ್ಮೆಂಟ್ ಬರೋದ್ರಿಂದ ಇದಿಷ್ಟು ಫೋಕಸ್ ಮಾಡಿ. ಇಲ್ಲೊಂದು ನೋಡಿ, ಇಲ್ಲೊಂದು 2-3 ಟಾಪಿಕ್ಸ್ ಗಳು ಬರುತ್ತೆ ಅಷ್ಟೇ ಏನ್ಷಂಟ್ ಅಂಡ್ ಮೆಡಿವಲ್ ಅಲ್ಲಿ. ಓಕೆನಾ? ಸೊ ಫ್ರೀಡಮ್ ಮೂವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ನೆನ್ಪಿರ್ಲಿ. ಓಕೆನಾ? ನೆಕ್ಸ್ಟ್ ಕರ್ನಾಟಕ ರಿಲೇಟೆಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಚಾಲುಕ್ಯಸ್, ರಾಷ್ಟ್ರಕೂಟಸ್, ಹೊಯ್ಸಳಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಇದೆಲ್ಲ ರೋಲ್ ಇನ್ ಫ್ರೀಡಮ್ ಸ್ಟ್ರಗಲ್. Karnataka's role in freedom struggle and unification movement, formation of state and post-independence leader, Ekikarana movement, Gokak movement. Okay, ಈಗ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಹೇಳ್ತೀನಿ. ಓಕೆನಾ? ಇದೆಲ್ಲ ಓಕೆನಾ, ಬಟ್ ಸ್ಟಿಲ್ ಇಲ್ಲಿಂದ ಯಾಕಂದ್ರೆ ಇವೆಲ್ಲ ಡೈರೆಕ್ಟ್ ಆಗಿ ಮೆನ್ಷನ್ ಆಗಿರುವಂತದ್ದು. ವೆರಿ ಇಂಪಾರ್ಟೆಂಟ್ ಟಾಪಿಕ್, ರೋಲ್ ಆಫ್ ಫ್ರೀಡಮ್. ಈ ಕರ್ನಾಟಕಸ್ ರೋಲ್ ಇನ್ ಫ್ರೀಡಮ್ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಯೂನಿಫಿಕೇಶನ್ ವೆರಿ ಇಂಪಾರ್ಟೆಂಟ್, ಅಂಡ್ ಫಾರ್ಮೇಶನ್ ಆಫ್ ಸ್ಟೇಟ್ ವೆರಿ ಇಂಪಾರ್ಟೆಂಟ್. ಪೋಸ್ಟ್ ಇಂಡಿಪೆಂಡೆನ್ಸ್ ಲೀಡರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಾಲಿಟೀಸ್ ರಿಲೇಟೆಡ್ ಕ್ವಶನ್ಸ್ ಗಳು ತುಂಬಾನೇ ಕೇಳಿದ್ದಾರೆ. ಓಕೆನಾ? ಸೊ ಫ್ರೀಡಮ್ ಮೂವ್ಮೆಂಟ್ ಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಬಂದಂತಹ ಫೇಮಸ್ ಪರ್ಸನಾಲಿಟೀಸ್ ಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಓಕೆ, ಅದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮೆಟ್ ಅಲ್ಲೆಲ್ಲ ಕೇಳ್ತಾರೆ. ಏಕೀಕರಣ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್, ದೆನ್ ಗೋಕಾಕ್ ಮೂವ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಕರ್ನಾಟಕ ಹಿಸ್ಟ್ರಿಯಲ್ಲಿ ನಮಗೆ ಫ್ರೀಡಮ್ ಮೂವ್ಮೆಂಟ್ ರಿಲೇಟೆಡ್ ಬರೋ ಅಂತ ಕರ್ನಾಟಕಸ್ ರೋಲ್ ಇನ್ ಫ್ರೀಡಮ್ ಮೂವ್ಮೆಂಟ್ ಟೈಮ್ ಅಲ್ಲಿ ಬಂದಿದ್ದು ಯೂನಿಫಿಕೇಶನ್ ಮೂವ್ಮೆಂಟ್ ಇಂದ ಹಿಡಿದು ಏಕೀಕರಣ ಮೂವ್ಮೆಂಟ್ ಇಂದ ಹಿಡಿದು ಗೋಕಾಕ್ ಮೂವ್ಮೆಂಟ್ ತನಕ ವೆರಿ ಇಂಪಾರ್ಟೆಂಟ್, ನೆನಪಿರ್ಲಿ. ನೆಕ್ಸ್ಟ್ ಜಿಯೋಗ್ರಫಿಯಲ್ಲಿ ಹೇಳ್ತಾ ಹೋಗ್ತೀನಿ. ಲೊಕೇಶನ್ ಅಂಡ್ ಎಕ್ಸ್ಟೆಂಟ್, ಹಿಮಾಲಯಸ್, ಓಕೆ, ಪೆನಿನ್ಸುಲಾ ಪ್ಲಾಟ್ಯೂ, ಕೋಸ್ಟಲ್ ಪ್ಲೇನ್, ಓಕೆ, ಹಿಮಾಲಯನ್ ರಿವರ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಗಂಗಾ ಸಿಸ್ಟಮ್, ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ನರ್ಮದಾ ಅಂಡ್ ತಾಪಿ,
ದೆನ್ ಮಾನ್ಸೂನ್ ಮೆಕಾನಿಸಮ್ ವೆರಿ ಇಂಪಾರ್ಟೆಂಟ್. ಸೀಸನ್ಸ್, ಎಲ್ಲಿನೋ ಲಾನಿನೋ ಕ್ವಶನ್ಸ್ಗಳು ಬಂದಿದೆ. ದೆನ್ ಸಾಯಿಲ್ಸ್ ನ ನೋಡ್ಕೊಳ್ಳಿ. ದೆನ್ ನ್ಯಾಚುರಲ್ ವೆಜಿಟೇಷನ್, ಓಕೆ, ನೇಚರ್ ಕ್ರಾಪ್ಸ್ ಎಲ್ಲ ಓಕೆನೆ. ದೆನ್ ಕೋಸ್ಟಲ್ ಪ್ಲೇನ್, ವೆಸ್ಟರ್ನ್ ಘಾಟ್ಸ್ ಕರ್ನಾಟಕ ರಿಲೇಟೆಡ್, ಕೃಷ್ಣಾ ರಿವರ್, ಕಾವೇರಿ ರಿವರ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂಡ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್, ಸೀಸನ್ಸ್ ಅಂಡ್ ಸಾಯಿಲ್ಸ್. ರೀಸೆಂಟ್ ಆಗಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ. ದೆನ್ ಇದು ಮಿನರಲ್ಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ದೆನ್ ಇದೆಲ್ಲ ಓಕೆ, ಓಕೆ ಇಷ್ಟು ಓಕೆನಾ. ಇವಾಗ ಇದ್ರಲ್ಲಿ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಫಸ್ಟ್ ರಿವರ್ ಸಿಸ್ಟಮ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ರಿವರ್ ಸಿಸ್ಟಮ್ ಆಲ್ ಇಂಡಿಯಾದಲ್ಲಿ ಬರುವಂತಹ ರಿವರ್ ಸಿಸ್ಟಮ್ ಎಲ್ಲಾನು ಗೊತ್ತಿರಬೇಕು. ಮಾನ್ಸೂನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್, ನೆನ್ಪಿರ್ಲಿ. ದೆನ್ ಲೊಕೇಶನ್ ಅಂಡ್ ಎಕ್ಸ್ಟೆಂಟ್ ಅಲ್ಲಿ ಕೆಲವೊಂದು ಕ್ವಶನ್ ಕೇಳ್ಬೋದು, ಓಕೆನಾ. ಅಂದ್ರೆ ಯಾವ ಲೈನು ಎಲ್ಲಿಂದ ಪಾಸ್ ಆಗಿದೆ, ಯಾವ್ಯಾವ ಸ್ಟೇಟ್ ಮೇಲೆ, ಇದನ್ನ ಕೇಳ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಏನ್ ಕ್ವಶನ್ಸ್ ಗಳು ಬರಲ್ಲ. ದೆನ್ ಸಾಯಿಲ್ ಇಂಪಾರ್ಟೆಂಟ್ ಇದೆ, ರೀಸೆಂಟ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿರೋದ್ರಿಂದ. ಕ್ಲೈಮೇಟ್ ವೆರಿ ಇಂಪಾರ್ಟೆಂಟ್, ಎಲ್ಲಿನೋ ಲಾನಿನೋ ಲಾಸ್ಟ್ ಟೈಮ್ ಕೇಳಿದಾರೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಾಯಿಲ್ ಆಲ್ರೆಡಿ ಹೇಳಿದೀನಿ. ದೆನ್ ನ್ಯಾಚುರಲ್ ವೆಜಿಟೇಷನ್, ಎಲ್ಲೆಲ್ಲಿ ಯಾವ್ಯಾವ ತರ ಫಾರೆಸ್ಟ್ ಇದೆ, ಯಾವ್ಯಾವ ತರ ವೆಜಿಟೇಷನ್ಸ್ ಗಳಿದೆ, ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕರ್ನಾಟಕಕ್ಕೆ ಬಂದ್ರೆ ವೆಸ್ಟರ್ನ್ ಘಾಟ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ದೆನ್ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಏನಂದ್ರೆ ಸಮುದ್ರದ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಯಾವ ಓಷನ್ಸ್ ಗಳಿದಾವೆ, ಯಾವ ಸಮುದ್ರಗಳಿದಾವೆ ಕರ್ನಾಟಕದಲ್ಲಿ, ಯಾವ ಯಾವ ಸೀಗಳಿದಾವೆ, ಓಕೆನಾ. ಅಂದ್ರೆ ಯಾವ ಬೀಚ್ ಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳು ಕೇಳಿದ್ದಾರೆ. ಯಾವ ಡಿಸ್ಟಿಕ್ ಅಲ್ಲಿ ಯಾವ ಬೀಚ್ ಇದೆ ಅನ್ನೋದನ್ನು ಕೇಳಿದ್ದಾರೆ, ಓಕೆನಾ. ಸೊ ಅದನ್ನ ನೋಡ್ಕೊಳ್ಳಿ. ದೆನ್ ರಿವರ್ ಸಿಸ್ಟಮ್ ಆಲ್ರೆಡಿ ಹೇಳಿರೋ ತರ ವೆರಿ ಇಂಪಾರ್ಟೆಂಟ್. ಕಾವೇರಿ, ಕೃಷ್ಣ, ವೆಸ್ಟ್ ಫ್ಲೋಯಿಂಗ್, ಈಸ್ಟ್ ಫ್ಲೋಯಿಂಗ್ ಎಲ್ಲಾನು ಗೊತ್ತಿರ್ಬೇಕು. ದೆನ್ ನೆಕ್ಸ್ಟ್ ಸೀಸನ್ ಇಸ್ ವೆರಿ ಇಂಪಾರ್ಟೆಂಟ್, ಕರ್ನಾಟಕ ರಿಲೇಟೆಡ್. ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್, ಸಾಯಿಲ್, ದೆನ್ ಮಿನರಲ್ಸ್ ವೆರಿ ಇಂಪಾರ್ಟೆಂಟ್, ಓಕೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್. ಫಸ್ಟ್ ಗವರ್ನರ್ ವೆರಿ ಇಂಪಾರ್ಟೆಂಟ್, ಓಕೆ. ದೆನ್ ಚೀಫ್ ಮಿನಿಸ್ಟರ್, ಸ್ಟೇಟ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್, ವಿಲೇಜ್ ರೆಕಾರ್ಡ್ಸ್, ಓಕೆ. ಇವೆಲ್ಲ ಯಾವ್ದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ಟಿಲ್ ನೀವು ಇಲ್ಲಿ ಇದೆರಡು ನೋಡ್ಕೊಬಹುದು. ಚೀಫ್ ಮಿನಿಸ್ಟರ್ ಮತ್ತೆ ಗವರ್ನರ್ ನೋಡ್ಕೊಬಹುದು. ಅದಾದ್ಮೇಲೆ ಇದು ಪಂಚಾಯತ್ ರಾಜ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಎಲ್ಲಾ ತರ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಸಭಾ. ದೆನ್ ಇದು ಇಂಪಾರ್ಟೆಂಟ್, ಅರ್ಬನ್ ಲೋಕಲ್ ಬಾಡೀಸ್, RTI is very important, ಸಿಟಿಸನ್ಸ್ ಚಾರ್ಟರ್, ಗವರ್ನೆನ್ಸ್, ಓಕೆ. ಈಗ ಇದ್ರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ. ಗವರ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ಚೀಫ್ ಮಿನಿಸ್ಟರ್ ಸ್ಟಿಲ್ ಓಕೆ ಇಂಪಾರ್ಟೆಂಟ್. ಇನ್ನಿದೆಯಲ್ಲ ಅದು ಬರಲ್ಲ, ಇನ್ಯಾವುದೋ ಅಷ್ಟು ಕೇಳಲ್ಲ ಈ ಕ್ವಶನ್ಸ್ ಗಳು. ಪಂಚಾಯತ್ ರಾಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ನೆನ್ಪಿರ್ಲಿ. ಅದರಲ್ಲೂ ಪಂಚಾಯತ್ ರಾಜ್ಗೆ ರಿಲೇಟೆಡ್ ಆದಂಗೆ ಕರ್ನಾಟಕದಲ್ಲಿ ಯಾವಾಗ ಪಂಚಾಯತ್ ರಾಜ್ ಸಿಸ್ಟಮ್ ಬಂತು, ಕರ್ನಾಟಕಕ್ಕೆ ಲಿಂಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮ ಪಂಚಾಯತ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಗ್ರಾಮ ಸಭಾ ವೆರಿ ಇಂಪಾರ್ಟೆಂಟ್, ಓಕೆ. ದೆನ್ RTI ವೆರಿ ಇಂಪಾರ್ಟೆಂಟ್. ದೆನ್ ಗವರ್ನೆನ್ಸ್, ಓಕೆ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ಎಕಾನಮಿ ಅಂಡ್ ರೂರಲ್ ಡೆವಲಪ್ಮೆಂಟ್, ಓಕೆ. ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ GSDP ಇಂಪಾರ್ಟೆಂಟ್ ಆಗುತ್ತೆ. ಪರ್ ಕ್ಯಾಪಿಟಲ್, ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಸೆಕ್ಟರ್, ಓಕೆ. ರೆವೆನ್ಯೂ ಅಂಡ್ ಎಕ್ಸ್ಪೆಂಡಿಚರ್, ಓಕೆ. ಡೆಫಿಸಿಟ್ ಅಂಡ್ ಫಿಸಿಕಲ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆನ್ಸ್ ಅಂಡ್ ಶೇರ್, cropping pattern, food crops, commercial crops, plantation crops, APMC and ENAMS, agriculture challenge, okay. Biotechnology, aerospace and okay. Industrial policy, types, unemployment type, employment, MG ಎಲ್ಲ ನೋಡ್ಕೊಳ್ಳಿ. Then skill development programs, ಓಕೆ. ಇದ್ರ ಬೇರೆ ಯಾವ್ದಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ರೀಸೆಂಟ್ ಆಗಿ ಬಂದಿದ್ಯಾ ನೋಡ್ಕೊಳ್ಳಿ. ಪಾವರ್ಟಿ ವೆರಿ ಇಂಪಾರ್ಟೆಂಟ್. ಅಂಡ್ MG ನರೇಗಾ ವೆರಿ ಇಂಪಾರ್ಟೆಂಟ್. ಅದರಲ್ಲೂ PMYJ ಅಂಡ್ PM ಕಿಸಾನ್, ಓಕೆ, ಇಂಪಾರ್ಟೆಂಟ್. ಕೋಆಪರೇಟಿವ್ಸ್ ವೆರಿ ಇಂಪಾರ್ಟೆಂಟ್, ಓಕೆ. ಕೋಆಪರೇಟಿವ್ಸ್ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ದೆನ್ ರೂರಲ್ ಬ್ಯಾಂಕ್ಸ್, ಸ್ಕೀಮ್ಸ್ ಗಳನ್ನ ನೋಡ್ಕೊಳ್ಳಿ. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ,
ಭೂ ಸಂಹಿತ ಸ್ಕೀಮು, ಸಕಲ ಸ್ಕೀಮು, ಸಂಜೀವಿನಿ, ಇವೆಲ್ಲ ಸ್ಕೀಮ್ಸ್, ರೀಸೆಂಟ್ ಸ್ಕೀಮ್ಸ್ ಗಳಿದೆಲ್ಲ ಅವೆಲ್ಲ ನೋಡ್ಕೊಬೇಕು. ಸ್ವಚ್ಛ ಭಾರತ್ ಅಭಿಯಾನ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ. ಫಸ್ಟ್ ಕರ್ನಾಟಕ ಎಕಾನಮಿಗೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿರಬೇಕು. ಓಕೆನಾ, ಸ್ಟ್ರಕ್ಚರು, GSDP ಅಥವಾ GDP, NNP ಇವೆಲ್ಲ ಗೊತ್ತಿರ್ಬೇಕು. ಓಕೆನಾ, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್. GDP, GNP, NNP ಇವೆಲ್ಲ ಗೊತ್ತಿರ್ಬೇಕು. ಓಕೆನಾ, ಅದನ್ನ ನೋಡ್ಕೊಳ್ಳಿ. ದೆನ್ ರೆವೆನ್ಯೂ ಅಂಡ್ ಎಕ್ಸ್ಪೆಂಡಿಚರ್, ಹೆಂಗೆ ದುಡ್ಡು ಬರುತ್ತೆ, ಎಲ್ಲಿ ಖರ್ಚಾಗುತ್ತೆ, ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ರೆವೆನ್ಯೂ ಅಂದ್ರೆ ಏನು, ಅದೆಲ್ಲ ನಿಮಗೆ ಗೊತ್ತಿರ್ಬೇಕು. ಡಿಫಿಸಿಟ್ ಅಂದ್ರೆ ಏನು, ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಬಡ್ಜೆಟ್ ರಿಲೇಟೆಡ್ ಗೊತ್ತಿರ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಇದೆರಡು. ಎಕ್ಸ್ಪೆಂಡಿಚರ್, ರೆವಿನ್ಯೂ, ಡೆಫಿಸಿಟ್, ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಓಕೆ, ದೆನ್ ಅದ್ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ಓಕೆನಾ, ಇದಿಲ್ಲ ಕೆಳಗಡೆನೆ ಬರುತ್ತೆ. ಪಾವರ್ಟಿ ರಿಲೇಟೆಡ್ ಗೊತ್ತಿರ್ಬೇಕು. MG ನರೇಗಾ ವೆರಿ ಇಂಪಾರ್ಟೆಂಟ್. ಅಂಡ್ ನಿಮಗೆಲ್ಲಾ ಸ್ಕೀಮ್ಸ್ ಗಳು ಗೊತ್ತಿರ್ಬೇಕು. ಸ್ಕೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸ್ಕೀಮ್ಸ್ ಗಳು, ರೀಸೆಂಟ್ ಸ್ಕೀಮ್ಸ್ ಗಳು ಬಂದಿದೆ ಅಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸ್ಕೀಮ್ಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಯಾವ್ಯಾವ್ದೆಲ್ಲ ಸ್ಕೀಮ್ ಬಂದಿದ್ಯೋ ಅದೆಲ್ಲಾನು ನಿಮಗೆ ಗೊತ್ತಿರ್ಬೇಕು ರೀಸೆಂಟ್. ಓಕೆನಾ, ಇನ್ನು ಉಳಿದಿದೆಲ್ಲ ಓಕೆನಾ. ಓಕೆ, ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್. ಓಕೆ, ಇಕೋಸಿಸ್ಟಮ್ ಟೈಪ್ ಕಾಂಪೋನೆಂಟ್ಸ್ ಗೊತ್ತಿರಬೇಕು. ಬೇಸಿಕ್ ಇಕೋಸಿಸ್ಟಮ್ ಅಂಡ್ ಎನ್ವೈರನ್ಮೆಂಟ್ ಬಗ್ಗೆ ಕ್ವಶನ್ಸ್ ಗಳು ಬರುತ್ತೆ. ಫುಡ್ ಚೈನ್ ಇಂಪಾರ್ಟೆಂಟ್. ಎನರ್ಜಿ ಫ್ಲೋ ಅಂಡ್ ಇಕೋಲಜಿಕಲ್ ಸಕ್ಸೆಷನ್. ಓಕೆ, ಇದರಲ್ಲಿ ಕೆಲವೊಂದು ನೈಟ್ರೋಜನ್ ಸೈಕಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಸೈಕಲ್ ಗಿಂತ. ದೆನ್ ಬಯೋಡೈವರ್ಸಿಟಿ. ಓಕೆ, ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಹಿಮಾಲಯಸ್ ಹಾಟ್ಸ್ಪಾಟ್ ಗೊತ್ತಿರ್ಬೇಕು. ಫಾರೆಸ್ಟ್ ಟೈಪ್ ಗೊತ್ತಿರ್ಬೇಕು. ಕರ್ನಾಟಕದಲ್ಲಿ ಇರುವಂತದ್ದು ವೆಸ್ಟರ್ನ್ ಘಾಟ್ಸ್. ನ್ಯಾಷನಲ್ ಪಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನ್ಯಾಷನಲ್ ಪಾರ್ಕ್ ಅವ್ರು ಮೆನ್ಷನ್ ಮಾಡಿರೋ ಸಪರೇಟ್ ಆಗಿ. ವೈಲ್ಡ್ ಲೈಫ್ ಸ್ಯಾಂಚುರಿ, ದೆನ್ ಟೈಗರ್ ರಿಸರ್ವ್, ದೆನ್ ಕ್ಲೈಮೇಟ್ ಚೇಂಜ್ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್, ಎಲ್ಲಾ ತರ ಪೊಲ್ಯೂಷನ್ ಬರುತ್ತೆ. SDGs ಗೋಲ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗೊತ್ತಿರ್ಬೇಕು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗಳು ನಿಮ್ಗೆ ಎಲ್ಲಾ ಆಕ್ಟ್ ಗಳು ಗೊತ್ತಿರ್ಬೇಕು. ಎಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಇದೆಲ್ಲಾನು ನಿಮಗೆ ಗೊತ್ತಿರ್ಬೇಕು. ಓಕೆ, ದೆನ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ. ಫಸ್ಟ್ ಇಕೋಸಿಸ್ಟಮ್ ರಿಲೇಟೆಡ್ ಯಾವ್ದೆಲ್ಲ ಬೇಸಿಕ್ ಟಾಪಿಕ್ಸ್ ಗಳು ಬರುತ್ತೋ ಎಲ್ಲಾನು ಗೊತ್ತಿರ್ಬೇಕು. ಹಂಗಂದ್ರೆ ಏನು, ಅದ್ರ ಟೈಪ್ಸ್, ಕಾಂಪೊನೆಂಟ್ಸ್, ಫುಡ್ ಚೈನ್, ಫುಡ್ ವೆಬ್, ಇದೆಲ್ಲಾನು ನಿಮಗೆ ಗೊತ್ತಿರ್ಬೇಕು. ಓಕೆನಾ, ಯಾಕಂದ್ರೆ ಬೇಸಿಕ್ ಎನ್ವೈರನ್ಮೆಂಟ್ ಅದು. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎನರ್ಜಿ ಫ್ಲೋ ಗೊತ್ತಿರ್ಬೇಕು. ಕಾರ್ಬನ್ ಸೈಕಲ್ ಅಲ್ಲಿ ಅದು ಆಲ್ಮೋಸ್ಟ್ ನೈಟ್ರೋಜನ್ ಸೈಕಲ್ ವೆರಿ ಇಂಪಾರ್ಟೆಂಟ್, ನೆನ್ಪಿರ್ಲಿ. ದೆನ್ ಬಯೋಡೈವರ್ಸಿಟಿ ಗೊತ್ತಿರ್ಬೇಕು, ಅದ್ರ ಟೈಪ್ಸ್ ಗೊತ್ತಿರ್ಬೇಕು. ಅಂಡ್ ದೆನ್ ಹಾಟ್ಸ್ಪಾಟ್ ವೆರಿ ಇಂಪಾರ್ಟೆಂಟ್. ಓಕೆ, ಫಾರೆಸ್ಟ್ ಟೈಪ್ ತಿಳ್ಕೊಳ್ಳಿ. ದೆನ್ ಅದ್ಬಿಟ್ರೆ ವೆಸ್ಟರ್ನ್ ಘಾಟ್ಸ್ ಆಲ್ರೆಡಿ ಮೇಲೆ ಹೇಳಿದ್ದೆ, ಬಟ್ ಇದ್ರಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನ್ಯಾಷನಲ್ ಪಾರ್ಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನ್ಯಾಷನಲ್ ಪಾರ್ಕ್. ಓಕೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಇಂಪಾರ್ಟೆಂಟ್. ದೆನ್ ಟೈಗರ್ ರಿಸರ್ವ್ ಇಂಪಾರ್ಟೆಂಟ್. ಕ್ಲೈಮೇಟ್ ಚೇಂಜ್ ಇಂಪಾರ್ಟೆಂಟ್. ಗ್ಲೋಬಲ್ ವಾರ್ಮಿಂಗ್ ಇಂಪಾರ್ಟೆಂಟ್. ಪೊಲ್ಯೂಷನ್ ಇಂಪಾರ್ಟೆಂಟ್. ಅಂಡ್ ರಿಲೇಟೆಡ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಪಾರ್ಟೆಂಟ್. ದೆನ್ ಎಲ್ಲಾ ಆಕ್ಟ್ಸ್ ಗಳು ಇಂಪಾರ್ಟೆಂಟ್. ಯಾವ್ದು ಆಕ್ಟ್ಸ್ ಗಳು ಬರುತ್ತೋ ಅದೆಲ್ಲ. ಓಕೆನಾ, ಸೊ ಇದು ಎನ್ವೈರನ್ಮೆಂಟ್ಗೆ. ದೆನ್ ಮೆಂಟಲ್ ಅಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್. ನಾರ್ಮಲಿ ಇದನ್ನ ಡೈರೆಕ್ಟ್ ಆಗಿ ಅವರು ಸಿಲೆಬಸ್ ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟಿಲ್ ರೀಸನಿಂಗ್ ಅಥವಾ ಮೆಂಟಲ್ ಅಬಿಲಿಟಿ ಇಂದ ಕ್ವಶನ್ಸ್ ಗಳು ಬರುತ್ತೆ. ಓಕೆನಾ, ಬರುತ್ತೆ ಕ್ವಶನ್ಸ್ ಗಳು. ಸೊ ಅದಕ್ಕೆ ಪ್ರಿಪೇರ್ ಆಗಿರಿ. ಓಕೆನಾ, ಇಂಪಾರ್ಟೆಂಟ್ ಹೇಳ್ತಾ ಹೋಗ್ಲಾ. ನಾರ್ಮಲಿ ಇದ್ರಲ್ಲಿ ಎಲ್ಲಾನು ಇಂಪಾರ್ಟೆಂಟ್. ಓಕೆನಾ, ಎಲ್ಲಾದ್ರಿಂದ ಒಂದಲ್ಲ. ನಂಬರ್ ಸಿಸ್ಟಮ್ ಇಂಪಾರ್ಟೆಂಟ್. ದೆನ್ HCF ಸಿಂಪ್ಲಿಫೈ, ಪರ್ಸೆಂಟೇಜ್ ಇಂಪಾರ್ಟೆಂಟ್. ಪ್ರಾಫಿಟ್ ಅಂಡ್ ಲಾಸ್, ರೇಷಿಯೋ ಅಂಡ್ ಪ್ರಪೋರ್ಷನ್, ದೆನ್ ಆವರೇಜ್, ಟೈಮ್ ಅಂಡ್ ವರ್ಕ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಇದೆಲ್ಲಾನು ಇಂಪಾರ್ಟೆಂಟ್. ಓಕೆನಾ, ಸ್ಟಿಲ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಂಬರ್ ಸಿಸ್ಟಮ್ ಕ್ವಶನ್, HCF ಅಂಡ್ LCM. ಓಕೆನಾ, then percentage is very important. Then profit and loss, then ratio proportion, average, ages ಒಂದೊಂದ್ಸಲ ಕೇಳಿದ್ದಾರೆ. ಟೈಮ್ ಅಂಡ್ ವರ್ಕ್ ಇಂಪಾರ್ಟೆಂಟ್. ಟೈಮ್ ಅಂಡ್ ಡಿಸ್ಟೆನ್ಸ್ ಒಂದು. ದೆನ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ಓಕೆನಾ, ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ನೋಡೋಣ.
ಅನಾಲಜಿ, ವರ್ಡ್ ನಂಬರ್ ಆಲ್ಫಾಬೆಟ್ ಮಿಕ್ಸ್ಡ್, ಕ್ಲಾಸಿಫಿಕೇಶನ್, ಓಕೆ, ಸೀರೀಸ್, ಓಕೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಬ್ಲಡ್ ರಿಲೇಷನ್ ನೋಡ್ಕೊಳ್ಳಿ, ಡೈರೆಕ್ಷನ್, ಸೀಟಿಂಗ್ ಅರೇಂಜ್ಮೆಂಟ್, ಸಿಲೋಜಿಸಮ್, ಸ್ಟೇಟ್ಮೆಂಟ್ ಅಂಡ್ ಕ್ಲಾಕ್, ಕ್ಯಾಲೆಂಡರು, ದೆನ್ ಇಷ್ಟ. ಕೆಲವೊಂದ್ರಲ್ಲಿ ಕೇಳಿರೋಂಥದ್ದು ಇದು ಮಿರರ್ ಇಮೇಜ್ ಕೇಳಿದ್ದಾರೆ, ಪೇಪರ್ ಕಟ್ಟಿಂಗ್ ಕೇಳಿದ್ದಾರೆ, ಬಟ್ ಸ್ಟಿಲ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಮೇನ್ ಆಗಿ ಸೀರೀಸ್ ಅಂಡ್ ಇದೆಲ್ಲ ಇಷ್ಟಿಲ್ಲ. ಬ್ಲಡ್ ರಿಲೇಷನ್ ನೋಡ್ಕೊಳ್ಳಿ, ಡೈರೆಕ್ಷನ್ ಕೇಳ್ತಾರೆ, ರ್ಯಾಂಕಿಂಗ್ ನೋಡ್ಕೊಳ್ಳಿ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಸಿಲೋಜಿಸಮ್, ಕ್ಲಾಕ್, ಕ್ಯಾಲೆಂಡರು, ದೆನ್ ಅಸಂಪ್ಷನ್ಸ್ ಎಲ್ಲ ಓಕೆ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಲಾಜಿಕಲ್ ರೀಸನಿಂಗ್ ಒಂದು ನೋಡ್ಕೊಳ್ಳಿ. ದೆನ್ ಇದ್ರಲ್ಲೇನ್ ಬೇಡ, ಈ ಡೈಸ್ ಕ್ವಶನ್ಸ್ ಗಳೆಲ್ಲ ಬರುತ್ತಲ್ಲ, ಈ ಡೈಸ್ ಅರೇಂಜ್ಮೆಂಟ್ ಅದನ್ನ ನೋಡ್ಕೊಳ್ಳಿ. ಕೆಲವೊಂದ್ರೆ ಪೇಪರ್ ಕಟ್ಟಿಂಗ್ ಕೂಡ ಕೇಳಿದಾರೆ, ಬಟ್ ಇವಾಗೆಲ್ಲ ಕಮ್ಮಿ ಆಗಿದೆ. ವಾಟರ್ ಇಮೇಜ್ ಇದೆಲ್ಲ ಕಮ್ಮಿ ಆಗಿದೆ, ಬಟ್ ಡೈಸ್ದು ಕ್ವಶನ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ. ಅಂಡ್ ಅಷ್ಟ್ ನೋಡ್ಕೊಳ್ಳಿ, ಓಕೆನಾ. ಸೊ ಇದು ಪೇಪರ್ 1 ಇಂಪಾರ್ಟೆಂಟ್ ಟಾಪಿಕ್ಸ್, ಓಕೆನಾ. ಸೊ ಇವಾಗ ಪೇಪರ್ 2 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಇದೇ ತುಂಬಾ ಲೆಂತಿ ಆಯ್ತು. ನಾನು ಈ PDF ನ ಶೇರ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ಕೊಬಹುದು, ಓಕೆನಾ. ಸೊ ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.